ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಳೆಯ ಆರ್ಭಟಕ್ಕೆ ಭೂಕುಸಿತ ಸಂಭವಿಸಿದೆ. ಮಳೆ ಹಾನಿ ಪ್ರದೇಶಗಳನ್ನ ಈ ಸಂದರ್ಭದಲ್ಲಿ ಅಶೋಕ್ ಅವರು ವೀಕ್ಷಿಸಿದ್ದಾರೆ. ವಿಪಕ್ಷ ನಾಯಕ ಆನೆಮಹಲ್ ಬಳಿ ಭೂಕುಸಿತ ವೀಕ್ಷಿಸಿರುವುದು ವಿಪಕ್ಷ ನಾಯಕ ಅಶೋಕ್ ಬಳಿ ಆನೆಮಹಲ್ ಗ್ರಾಮ ಪಂಚಾಯತಿ ಸದಸ್ಯ ಅಬ್ದುಲ್ ಹಸೈನರ್ ಅಳಲನ್ನು ತೋಡ್ಕೊಂಡಿದ್ದಾರೆ. ಮೇಲ್ಭಾಗದ ಮನೆಗಳನ್ನ ಸ್ಥಳಾಂತರಿಸಿಲ್ಲ, ಪರಿಹಾರ ಕೊಟ್ಟಿಲ್ಲ ಅಂತ ದೂರಿದ್ದಾರೆ. ಈ ವೇಳೆ ಅಬ್ದುಲ್ಲಾ ಹಸೈನರ್ ಮೇಲೆ ಗರಂ ಆಗ್ಬಿಟ್ಟಿದ್ದಾರೆ ಡಿಸಿ ಸತ್ಯಭಾಮ ಅವರು. ಅಶೋಕ್ ಎದುರೇ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಯಾರು ನೀನು ಸುಮ್ಮನೆ ನಿಂತ್ಕೋ ಅಂತ ಡಿಸಿ ಗರಂ ಆಗಿದ್ದಾರೆ. ಡಿಸಿ ಆರ್ಭಟಕ್ಕೆ ಸುಮ್ಮನೆ ನಿಂತಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವರು. ರೈನ್ ವಾಟರ್ ಬಂದ್ರೆ ಅದ್ರಲ್ಲಿ ಒಳಗಡೆ ಆಚೆ ಬರುತ್ತೆ. ನೀವು ಕಾಂಕ್ರೀಟ್ ಮಾಡಿದ್ರೆ ನೀರು ಬರಲ್ಲ, ಇದರಲ್ಲಿ ಇದೆಲ್ಲ ಬರುತ್ತೆ, ವಾಟರ್ ಎಲ್ಲ ಆಚೆ ಬರುತ್ತೆ. ಸೊ ಪ್ರೆಷರ್ ಬೀಳಲ್ಲ. ಲಾಸ್ಟ್ ಟೈಮ್ ನಿಂತೆ ಮತ್ತೆ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ವಾಟ್ ಇಸ್ ದಟ್ ರೈನ್ ವಾಟರ್ ಬಂದ್ರೆ ಅದ್ರಲ್ಲಿ ಒಳಗಡೆ ಎಷ್ಟು ಸತಿ ನಿಮ್ಗೆ ಇದನ್ನ ಕೊಡೋದು? ಎಷ್ಟು ಸತಿ ಅಲ್ಲಪ್ಪ, ಒಂದ್ ನಿಮಿಷ ಕೇಳಿ, ಎಷ್ಟು ಸತಿ ನಿಮ್ಗೆ ಎಚ್ಚರಿಕೆ ಕೊಡೋದಪ್ಪ? ಕಟ್ಕೋಬೇಕಲ್ಲಪ್ಪ. ಅಲ್ಲ ಮೇಡಮ್, ನಿಮ್ಮ ಆಫೀಸಿಗೆ ಒಂದ್ಸತಿ ಕರ್ಕ ಬಂದ್ವಿ ಅವ್ರನ್ನ, ಏನಾದ್ರು ಒಂದು ಪರಿಹಾರ ಕೊಡಿ ಬೀಳ್ಬೇಕೇನಪ್ಪ ನೀವು? ಅಲ್ಲ ಆಯ್ತು, ಮತ್ತೆ ಬೇರೆ ಬರೀ ಅವ್ರು 30-40 ವರ್ಷದಿಂದ ಇದ್ದಾರೆ ಮೇಡಮ್. ಅವ್ರಿಗೆ 10 ಲಕ್ಷ 12 ಲಕ್ಷ ಕೊಟ್ಟಿರೋದು, ಪರಿಹಾರ ಕೊಟ್ಟವರೆಲ್ಲ ಖಾಲಿ ಮಾಡಿದ್ದಾರೆ. ಇನ್ನು ಪರಿಹಾರ ಕೊಡ್ತಿದ್ದವ್ರು ಜಾಸ್ತಿ ಪರಿಹಾರ ಬೇಕು ಅಂದ್ರೆ ಕೋರ್ಟ್ ಹೋಗ್ಬೇಕಲ್ಲಪ್ಪ. ಹೋಗಿದೀವಿ ಸರ್, ನಿಮ್ ಕೋರ್ಟಿಗೆ ಬಂದಿದ್ದೀವಿ, ಹಾಕಿದ್ವಿ. ಆಯ್ತು, ನಮ್ ಕೋರ್ಟಲ್ಲಿ ಇತ್ಯರ್ಥ ಆಗಿದಿಲ್ವಾ? ಇಲ್ಲ ಆಗಿಲ್ಲ, ಇನ್ನೂ ಆಗಿಲ್ಲ. ಈಗ ಎಷ್ಟು ಕೊಟ್ಟಿದ್ದಾರೆ? ಯಾವ್ದು ಕೇಸ್ ಈಗ 12 ಲಕ್ಷ ನೀನ್ ಮಾತಾಡ್ತಾರೆ, ಯಾವ್ದು ಕೇಸ್ ಇಲ್ಲ ಮೇಡಮ್. ಇಲ್ಲ ಮೇಡಮ್, ನಾನು ಸ್ಥಳೀಯ ಮೆಂಬರ್ ಬಂದ್ರೆ ನಾನು ಹೇಳ್ತೀನಿ. ನಾನು ನಿಮ್ಮ ಹತ್ರ ಇವ್ರನ್ನ ಕರ್ಕ ಬಂದಿದ್ದೆ ಮೇಡಮ್. ನೀವು ಅದನ್ನೇ ಮಾಡಲಿಲ್ಲ ಮೇಡಮ್. ಆಯ್ತು ಬಿಡಿ ಮೇಡಮ್. ಬಿಡ್ಬೇಕಾ? ಎಷ್ಟು ಸತಿ ನಿಮ್ಗೆ ಇದನ್ನ ಕೊಡೋದು? ಎಷ್ಟು ಸತಿ ಅಲ್ಲಪ್ಪ, ಒಂದ್ ನಿಮಿಷ ಕೇಳಿ, ಎಷ್ಟು ಸತಿ ನಿಮ್ಗೆ ಎಚ್ಚರಿಕೆ ಕೊಡೋದಪ್ಪ? ಬೇರೆ ಏನ್ ಮಾಡ್ತಾರೆ ಹೇಳಿ ಅವರು? ಏನಾದ್ರು ಪರಿಹಾರ ಕಟ್ಕೋಬೇಕಲ್ಲಪ್ಪ. ಅಲ್ಲ ಮೇಡಮ್, ನಿಮ್ಮ ಆಫೀಸಿಗೆ ಒಂದ್ಸತಿ ಕರ್ಕ ಬಂದ್ವಿ ಅವ್ರನ್ನ, ಏನಾದ್ರು ಒಂದು ಪರಿಹಾರ ಕೊಡಿ ಬೀಳ್ಬೇಕೇನಪ್ಪ ನೀವು? ಅಲ್ಲ ಆಯ್ತು, ಮತ್ತೆ ಬೇರೆ ಬರೀ ಅವ್ರು 30-40 ವರ್ಷದಿಂದ ಇದ್ದಾರೆ ಮೇಡಮ್. ಅವ್ರಿಗೆ 10 ಲಕ್ಷ 12 ಲಕ್ಷ ಕೊಟ್ಟಿರೋದು, ಪರಿಹಾರ ಕೊಟ್ಟವರೆಲ್ಲ ಖಾಲಿ ಮಾಡಿದ್ದಾರೆ. ಇನ್ನು ಪರಿಹಾರ ಕೊಡ್ತಿದ್ದವ್ರು ಜಾಸ್ತಿ ಪರಿಹಾರ ಬೇಕು ಅಂದ್ರೆ ಕೋರ್ಟ್ ಹೋಗ್ಬೇಕಲ್ಲಪ್ಪ. ಹೋಗಿದೀವಿ ಸರ್, ನಿಮ್ ಕೋರ್ಟಿಗೆ ಬಂದಿದ್ದೀವಿ, ಹಾಕಿದ್ವಿ. ಆಯ್ತು, ನಮ್ ಕೋರ್ಟಲ್ಲಿ ಇತ್ಯರ್ಥ ಆಗಿದಿಲ್ವಾ? ಇಲ್ಲ ಆಗಿಲ್ಲ, ಇನ್ನೂ ಆಗಿಲ್ಲ. ಈಗ ಎಷ್ಟು ಕೊಟ್ಟಿದ್ದಾರೆ? ಯಾವ್ದು ಕೇಸ್ ಈಗ ಇಲ್ಲ. 12 ಲಕ್ಷ ನೀನ್ ಮಾತಾಡ್ತಾರೆ, ಯಾವ್ದು ಕೇಸ್ ಇಲ್ಲ ಮೇಡಮ್. ಇಲ್ಲ ಮೇಡಮ್, ನಾನು ಸ್ಥಳೀಯ ಮೆಂಬರ್ ಬಂದ್ರೆ ನಾನು ಹೇಳ್ತೀನಿ. ನಾನು ನಿಮ್ಮ ಹತ್ರ ಇವ್ರನ್ನ ಕರ್ಕ ಬಂದಿದ್ದೆ ಮೇಡಮ್. ನೀವು ನೋಡಿ, ಅಲ್ಲಿ ಸ್ವಲ್ಪ ವಾದ ಪ್ರತಿವಾದ ಆಗಿದೆ. ಪರಿಹಾರ ಸಿಕ್ಕಿದೆ ಸಿಕ್ಕಿಲ್ಲ, ಕೋರ್ಟಲ್ಲಿದೆ, ಯಾರು ನೀವು ಈ ಥರದ್ದು ಇದು ವಿಪಕ್ಷ ನಾಯಕರ ಮುಂದೆನೇ ಆಗಿತ್ತು. ಅಂದರೆ ಈ ಮಳೆಯಿಂದ ಭೂಕುಸಿತ ಆಗಿದೆ, ಸ್ವಲ್ಪ ಮಟ್ಟಿಗೆ ಹಾನಿಗಳಾಗಿದೆ, ಅದನ್ನೆಲ್ಲ ವೀಕ್ಷಣೆಗೆ ಅಂತ ಖುದ್ದಾಗಿ ಹೋಗಿದ್ದಾರೆ ಅಶೋಕ್ ಅವರು. ಈ ಸಂದರ್ಭದಲ್ಲಿ ಡಿ.ಸಿ ಮೇಡಮ್ ಅವರು ಅಲ್ಲೇ ಇದ್ದರು. ಆಗ ಜನರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ, ಹಿಂಗಾಗಿದೆ ಅಂತ. ಕೆಲವೊಮ್ಮೆ ಗೊಂದಲಗಳು ಆಗುತ್ತೆ. ಸೊ ಅದೇ ಈಗ ಅಲ್ಲಿ ಮಾತುಕತೆಗೂ ಕೂಡ ಕಾರಣವಾಗಿದ್ದು. ಆಮೇಲೆ ಅಲ್ಲೇ ಇದ್ದವರೆಲ್ಲ ಆಯಿತು ನಡೀರಿ ಅಂತ ಸಮಾಧಾನ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯ ಅಬ್ದುಲ್ಲಾ ಹಸೈನರ್ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು. ಹಿಂಗಾಗಿದೆ, ನಮಗೊಂದು ಪರಿಹಾರನೂ ಸಿಕ್ಕಿಲ್ಲ, ಇದರಿಂದ ಸಮಸ್ಯೆ ಆಗ್ತಾ ಇದೆ, ಒಂದು ಎಚ್ಚರಿಕೆ ಎಲ್ಲ ಕೊಡಬೇಕಾಗತ್ತೆ ಅಂತ. ಅದಕ್ಕೆ ಡಿ.ಸಿ ಮೇಡಮ್ ಅವರು ಎಷ್ಟು ಸತಿ ಅಂತ ಎಚ್ಚರಿಕೆ ಕೊಡಬೇಕು, ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಪರಿಹಾರ ಸಿಕ್ಕಿದೆಯಲ್ಲ ಅಂತ ಅಂದಿದ್ದಕ್ಕೆ ಅದು ಸಾಕಾಗಲ್ಲ ಅಂದಿದ್ದಕ್ಕೆ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ದಾರೆ. ಕೋರ್ಟಿಗೆ ಆಲ್ರೆಡಿ ಹೋಗಿದ್ದೀವಿ ಅಂತ ಹೇಳಿದ್ದಕ್ಕೇ ಯಾವುದೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಸ್ವಲ್ಪ ಮಾತಲ್ಲಿ ಬೆಳೆದಿದೆ. ಬಟ್ ಅದನ್ನು ನೋಡಿ ಅಶೋಕ್ ಅವರು ಸುಮ್ಮನೆ ನಿಂತ್ಕೊಳ್ತಾರೆ. 1-2 ಸೆಕೆಂಡ್ ಆದಮೇಲೆ ನಡೀರಿ ಹೊರಡೋಣ ಇಲ್ಲಿಂದ ಅಂತ ಹೊರಡ್ತಾರೆ. ಇದು ಮಳೆಯಿಂದ ಹಾನಿಯಾದಂಥ ಪ್ರದೇಶಗಳಿಗೆ ವೀಕ್ಷಣೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಆದಂಥ ಒಂದಷ್ಟು ಬೆಳವಣಿಗೆ.
ಬೀಳ್ಬೇಕೇನಪ್ಪ ನೀವು? ಅಲ್ಲ ಆಯ್ತು, ಮತ್ತೆ ಬೇರೆ ಬರೀ ಅವ್ರು 30-40 ವರ್ಷದಿಂದ ಇದೇ ಜಾರ ಮೇಡಮ್ ಅವರು ಕಂಪನ್ಸೇಷನ್ ಆಗಿಲ್ವಾ? ಅವ್ರಿಗೆ 10 ಲಕ್ಷ 12 ಲಕ್ಷ ಕೊಟ್ಟಿರೋದು. ಪರಿಹಾರ ಕೊಟ್ಟವರೆಲ್ಲ ಖಾಲಿ ಮಾಡಿದ್ದಾರೆ. ಇನ್ನು ಪರಿಹಾರ ಕೊಡ್ತಿದ್ದವ್ರು ಜಾಸ್ತಿ ಪರಿಹಾರ ಬೇಕು ಅಂದ್ರೆ ಕೋರ್ಟ್ ಹೋಗ್ಬೇಕಲ್ಲಪ್ಪ. ಹೋಗಿದೀವಿ ಸರ್, ನಿಮ್ ಕೋರ್ಟಿಗೆ ಬಂದಿದ್ದೀವಿ, ಹಾಕಿದೀವಿ. ಆಯ್ತು, ನಮ್ ಕೋರ್ಟಲ್ಲಿ ಇತ್ಯರ್ಥ ಆಗಿದಿಲ್ವಾ? ಇಲ್ಲ ಆಗಿಲ್ಲ, ಇನ್ನೂ ಆಗಿಲ್ಲ. ಈಗ ಎಷ್ಟು ಕೊಟ್ಟಿದ್ದಾರೆ? ಯಾವ್ದು ಕೇಸ್ ಈಗ ಇಲ್ಲ. 12 ಲಕ್ಷ ಯಾರಪ್ಪ ನೀನ್ ಮಾತಾಡ್ತಾ ಇರೋದು? ಯಾವ್ದು ಕೇಸ್ ಇಲ್ಲ. ಇದೆ ಮೇಡಮ್, ಇದೆ ಮೇಡಮ್, ನಾನು ಸ್ಥಳೀಯ ಮೆಂಬರ್ ಮೇಡಮ್. ಬಂದ್ರೆ ನಾನು ಹೇಳ್ತೀನಿ. ನಾನು ನಿಮ್ಮ ಹತ್ರ ಇವ್ರನ್ನ ಕರ್ಕ ಬಂದಿದ್ದೆ ಮೇಡಮ್. ನೀವು ಅಲ್ಲೇ ಮಾಡಲಿಲ್ಲ ಮೇಡಮ್. ಆಯ್ತು ಬಿಡಿ ಮೇಡಮ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಮಳೆಯಿಂದ ಹಾನಿಯಾದಂಥ ಪ್ರದೇಶಗಳ ವೀಕ್ಷಣೆಗೆ ಅಂತ ಆರ್ ಅಶೋಕ್ ಅವರು ಬಂದಿದ್ರು. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಮಾತೆಲ್ಲ ಬೆಳೆದಿದೆ, ಒಂದಷ್ಟು ಗೊಂದಲ ಆಗಿದೆ. ಯಾವ ಥರ ಅಲ್ಲಿನ ವಾಸ್ತವ ಚಿತ್ರಣವನ್ನು ವೀಕ್ಷಿಸಿದ್ರು, ಏನೇನು ಸಮಸ್ಯೆಗಳನ್ನು ಹೇಳ್ಕೊಂಡ್ರು, ಯಾಕೆ ಸ್ವಲ್ಪ ಗೊಂದಲ ಆಯಿತು? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿಗೆ ನಿನ್ನೆ ಮಳೆ ಹಾನಿ ಪ್ರದೇಶಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಭೇಟಿ ನೀಡ್ತಾರೆ. ಅಲ್ಲಿನ ಸ್ಥಿತಿಗತಿಗಳನ್ನು ಕೂಡ ವಿವರಣೆ ಮಾಡಲಿಕ್ಕೆ ಅಲ್ಲಿನ ಸ್ಥಳೀಯ ಶಾಸಕರು, ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಹಾಸನ ಜಿಲ್ಲಾಡಳಿತ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿರ್ತಾರೆ. ಸಕಲೇಶಪುರ ತಾಲೂಕಿನ ಆನೆ ಮಹಲ್ ಬಳಿ ಒಂದು ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು, ಅಂದರೆ ಸಣ್ಣ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರ್ತದೆ. ಆ ಗುಡ್ಡದ ಮೇಲೆ ಸುಮಾರು ಒಂದು 10 ಮನೆಗಳು ಕೂಡ ಇರುತ್ತೆ. ಆ ಮನೆಗಳು ಏನು ಕಳೆದ 2-3 ವರ್ಷಗಳಿಂದಲೂ ಕೂಡ ಜಿಲ್ಲಾಡಳಿತ ಮತ್ತು ಅಲ್ಲಿನ ತಾಲೂಕಾಡಳಿತ ತೆರವು ಮಾಡಿರುತ್ತೆ. ತೆರವಾದಂಥ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ ಅನ್ನುವ ಮಾತನ್ನು ಕೂಡ ಜಿಲ್ಲಾಡಳಿತ ಹೇಳಿರುವಂಥದ್ದು. ಆದರೆ ಅಲ್ಲಿ ಅಬ್ದುಲ್ ಹಸೈನ್ ಎಂಬ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇನಿದ್ದಾರೆ, ಅವರು ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಈ ಮನೆಗಳಿಗೆ 10 ಮನೆಗಳು ಏನು ಗುಡ್ಡ ಕುಸಿಯುವಂಥ ಹಿನ್ನೆಲೆಯಲ್ಲಿ ಮನೆಗಳನ್ನ ತೆರವು ಮಾಡಿದ್ರು. ಆ ತೆರವು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಪರಿಹಾರ ಸಿಕ್ಕಿಲ್ಲ ಅನ್ನುವ ಏನು ಆರೋಪವನ್ನು ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಮುಂದೆ ಮಾಡ್ತಾರೆ. ಅಲ್ಲಿ ಜಿಲ್ಲಾಡಳಿತ, ಹಾಸನ ಜಿಲ್ಲಾಧಿಕಾರಿಗಳು ಅವರು ಕೂಡ ಎಂಟ್ರಿ ಆಗ್ತಾರೆ. ಯಾಕೆ ನಿಮಗೆ ಪರಿಹಾರ ಬಂದಿಲ್ಲ? ನೀವು ಕೋರ್ಟ್ಗೆ ಹೋಗಿ, ಕೋರ್ಟ್ಗೆ ಮೊದಲೇ ಪರಿಹಾರ ಕೊಟ್ಟಿದ್ದೀವಿ, ಇನ್ನೂ ಹೆಚ್ಚು ಪರಿಹಾರ ಬೇಕು ಅಂತಂದರೆ ಕೋರ್ಟ್ಗೆ ಹೋಗಿ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ. ನಂತರದಲ್ಲಿ ಅವರು ಇಲ್ಲ, ನಾವು DC ಕೋರ್ಟ್ಗೆ ಹೋಗಿದ್ದೀವಿ, ಆದರೆ DC ಕೋರ್ಟ್ನಲ್ಲಿ ನಮ್ಮನ್ನು ಅಲ್ಲಿಗೆ ಬರಲಿಕ್ಕೆ ಬಿಡ್ತಾ ಇಲ್ಲ, ಜೊತೆಗೆ ನಿಮ್ಮ ಜೊತೆ ಮಾತನಾಡಲಿಕ್ಕೂ ಬಿಡ್ತಾ ಇಲ್ಲ ಅನ್ನುವ ಆರೋಪವನ್ನು ಕೂಡ ಮಾಡ್ತಾರೆ. ಆದರೆ DC ಅವರು ಒಂದೇ ಒಂದು ಮಾತನ್ನು ಕೂಡ ಹೇಳುವಂಥದ್ದು, ಅಂದರೆ ನಿಮ್ಮದು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಪರಿಹಾರವನ್ನು ಕೊಟ್ಟಾಗಿದೆ, ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅನ್ನುವ ಮಾತನ್ನು ಕೂಡ DC ಅವರು ಏರು ಧ್ವನಿಯಲ್ಲಿ ಅವರಿಗೆ ಮಾತನಾಡ್ತಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಶಾಸಕರು ಕೂಡ ಇರ್ತಾರೆ. ಸ್ಥಳೀಯ ಶಾಸಕರು ಅಲ್ಲಿನ ಹಾಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಾಥ್ ಕೊಡ್ತಾರೆ, ಮಾಜಿ ಶಾಸಕರು ಕೂಡ ಅವರಿಗೆ ಸಾಥ್ ಕೊಡ್ತಾರೆ. ಆದರೆ ಕಳೆದ 3-4 ವರ್ಷಗಳಿಂದ ಈ ಭಾಗದಲ್ಲಿ 10 ಮನೆಗಳಿದೆ. ಮನೆಗಳನ್ನ